ಬೇರೆ ಬೈಕ್ ಇರ್ತಿದ್ರೆ ಈ ವೇಟಿಗೆ ನೆಟ್ನೆ ಲೂಸ್ ಆಗ್ಬಿಡೋದು. ಹಾಯ್, ನಾನು ಯಾಸೆ. 30 days 30 ಬ್ಲಾಗ್ ಚಾಲೆಂಜಿನ ಇವತ್ತು ಡೇ 3. ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಎದ್ದಿ ಬೇಗ ಊಟ ಮಾಡ್ಕೊಂಡು ನಾನ್ ಹೋದೆ ನಮಾಜಿಗೆ. ನಾವ್ ಎಲ್ಲೋದ್ರೂ ಬರೇ ಲೇಟು. ಆಲ್ಮೋಸ್ಟ್ ನಮಾಜಿನೇ ಮುಗೀತು, ಅವಾಗ ಹೋಗಿದ್ದೀನಿ. ನಮಾಜಿ ಮಾಡ್ಕೊಂಡು ಆಚೆ ಬಂದ್ ನೋಡಿದ್ರೆ ಮತ್ತೆ ಈ ಮಕ್ಳು ಸಿಕ್ಕಿದ್ರು. ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಯಾವಾಗ ಇವ್ರಿಗೆ ಗೊತ್ತಾಯ್ತು, ಅವಾಗ್ಲಿಂದ ಮಸೀದಿ ಆಚೆಗಡೆ ವೇಟ್ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ನಲ್ಲಿ ಬರಕ್ಕೆ. ಗುರು, ನಿನ್ನೆ ಆಗಿದ್ದು ಇವತ್ತು ಆಗ್ಬಾರ್ದು ಅಂತ ಅದಕ್ಕೆ ಸೈಲೆಂಟ್ ಆಗಿ ಕೆಲಸ ಮಾಡಕ್ ಹೋದೆ. ಆದ್ರೆ ನಿದ್ದೆ ಯಾರಪ್ಪಂದು ಯಾವಾಗ ಬೇಕು ಅವಾಗ ಬಂದ್ಬಿಡುತ್ತೆ. ಅದಕ್ಕೆ ಅರ್ಧ ಕೆಲಸ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೋದೆ. ನಿನ್ನೆ ಏನಾಯ್ತು, ಇವತ್ತೂನು ಅದೇ. 9 ಗಂಟೆಗೆ ಮನಿಕೊಂಡಿದ್ದು 12:30 ಎದ್ದಿದ್ದೀನಿ. ಮತ್ತೆ 1 ಗಂಟೆ ಟೈಮ್ ಕೆಲಸ ಮಾಡಿ ಇವಾಗ ಟೈಮ್ ಆಯ್ತು ಜೊಹರ್ ನಮಾಜ್ಗೆ. ಬೇಗ ನಮಾಜಿಗೆ ಹೋಗಿ ನಮಾಜ್ ಮಾಡ್ಕೊಂಡು ನಾನ್ ಹೋದೆ ಅಂಗಡಿ ಹತ್ರ. ಇವತ್ತು ಅಂಗಡಿ ಓಪನ್ ಮಾಡೋವರೆಗೂ 3:30 ಆಗೋಯ್ತು. ಫುಲ್ ಲೇಟ್ ಇವತ್ತು. ಬೆಳಿಗ್ಗೆದಿಂದ ಏನು ಸುಸ್ತಾಗ್ತಿರ್ಲಿಲ್ಲ, ಆದ್ರೆ ಅಂಗಡಿ ಹತ್ರ ಬಂದೆ ಫುಲ್ ಸುಸ್ತು. ಉಪವಾಸ ಇದ್ದಿ ಬೆಂಕಿ ಮುಂದೆ ನಿಂತ್ಕೋಬೇಕು ಗುರು. ಅದಕ್ಕೆ ಕಸ್ಟಮರ್ ಬರೋಕ್ಕಿಂತ ಮುಂಚೆನೆ ಬೇಗ ಬೇಗ ಸಮೋಸ ಎಲ್ಲ ರೆಡಿ ಮಾಡ್ಕೊಂಡೆ. 5 ಗಂಟೆಗೆ ನಮಾಜಿ ಆಯ್ತು. ಇವಾಗ ಕಸ್ಟಮರ್ ಫುಲ್. 6:30 ಸಮೋಸ ಎಲ್ಲ ಸೇಲ್ ಮಾಡಿ ನಾನ್ ಬಂದೆ MIR ಗೆ ಇಫ್ತಾರ್ ಮಾಡಕ್ಕೆ. ಗುರು, ಡೈಲಿ ಇಲ್ಲೇನೆ. ಈಗ ಇಫ್ತಾರ್ ಮಾಡಿದ್ಮೇಲೆ ನಾನ್ ಹೋದೆ ನಮಾಜಿಗೆ. ಗುರು, ಎಷ್ಟನ ಬಿಸಿ ಇದ್ರೂನು ಎಲ್ಲನ ಇರ್ಲಿ ಹೆಂಗನ ಇರ್ಲಿ, ಆದ್ರೆ ನಮಾಜಿ ಮಿಸ್ ಮಾಡಬಾರ್ದು. ನಮಾಜಿ ಮಾಡ್ಕೊಂಡು ಮತ್ತೆ MIR ಎಂಟರ್ಪ್ರೈಸಸ್ ಹತ್ರನೇ ಬಂದೆ. ಯಾಕಂದ್ರೆ ಇವಾಗ ಮೈದಾ ತಗೊಂಡ್ ಹೋಗ್ಬೇಕು. ಅದಕ್ಕೆ ನಮ್ಮ ಸ್ಪೋರ್ಟ್ಸ್ ಬೈಕ್ ನಲ್ಲಿ ಫುಲ್ ಲೋಡ್ ಮೈದಾ ಹಾಕೊಂಡು ನಾನ್ ಸೀದಾ ಮನೆ ಹತ್ರ ಬಂದೆ. ಏನಾದ್ರೂ ಬೇರೆ ಬೈಕ್ ಇರ್ತಿದ್ರೆ ಅಷ್ಟೇ ಕಥೆ, ಅಲ್ಲೇ ಫುಲ್ ಕೊಲ್ಯಾಪ್ಸ್ ಅದು. ಸೊ ಇವತ್ತಿಗೆ ಇಷ್ಟೇ. ನಮ್ಮ ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿಂದು ಫುಲ್ ವ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದೀನಿ, ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಲಿಂಕ್ ಬಯೋನಲ್ಲಿದೆ. ಸೊ ಇವತ್ತಿಗೆ ನಾಳೆದು ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.